ಸರ್ ನಮ್ಮದು ಈ ಯಾರಿಗೋ ಒಬ್ಬರಿಗೆ ಜಾಮೀನು ಕೊಟ್ಟೆ. ಯಾವುದು ಕಳ್ಳಿಗುಪ್ಪ ಜಾಮೀನು ಕೊಟ್ಟೆ. ಕೆ ಶ್ರೀನಿವಾಸ ಅಂತ ನನ್ನ ಹೆಸರು. ಶ್ರೀನಿವಾಸ ರೆಡ್ಡಿ ಅನ್ನೋರಿಗೆ ಒಬ್ಬರಿಗೆ ಜಾಮೀನು ಕೊಟ್ಟೆ. ವಾಣಿ ಚೆಕ್ ಬೌನ್ಸ್ ಆಗಿತ್ತು, ಜಾಮೀನು ಕೊಟ್ಟೆ. 2022ರಲ್ಲಿ ಅವ್ರದ್ದು ಮುಕ್ತಾಯಗೊಂಡಿತು ಕೇಸು. 2022ರಿಂದ ನಾನು ಡಾಕ್ಯುಮೆಂಟ್ಸ್ ತಗೊಂಡಿಲ್ಲ. ನಂದು ಯಾವುದೋ ಕೇಸ್ ಪ್ರಾಬ್ಲಮ್ ಇತ್ತು, ನಾನು ತಗೊಂಡಿಲ್ಲ. ಮತ್ತು 4ನೇ ತಾರೀಕು 3ನೇ ತಿಂಗಳದಾಗ ಡಾಕ್ಯುಮೆಂಟ್ಸ್ ತಗೊಂಡೆ. ತಂದಿಲ್ಲ ಆಫೀಸಲ್ಲಿ ಕೊಟ್ಟರೆ ಒಂದು ತಿಂಗಳ ಓಡಾಡಿದ್ನಣ. ಯಾರು ಶಿಸ್ದಾರ್ ಹತ್ರ, ಯಾರು ಶಿಸ್ದಾರು ಅದು ಮಂಜುನಾಥ್ ಅಂತ. ಇವ್ರು ನೋಡ ಲಾಗಿನ್ ಕಳಿಸಿದ್ದೇವೆ, ತಹಶೀಲ್ದಾರ್ಗೆ ಹೋಗಯ್ಯ ಅಂತಾರೆ. ತಹಶೀಲ್ದಾರ್ ಹತ್ರ ನಮ್ಗೆ ಲಾಗಿನ್ ಬಂದಿಲ್ಲ ಅಂತಾರೆ. ಕಾರ್ತಿಕ್ ಹೇಳ್ತಾನೆ ನಿಮ್ಮ ರಿಜಿಸ್ಟ್ರೇಷನ್ ಆಗಿರುವಾಗ ತೊಂದರೆ ಆಗಿರ್ತದೆ ಅಂತಾನೆ. ರಿಜಿಸ್ಟ್ರೇಷನ್ ಆಗಿರೋದು 24 ವರ್ಷ ಆಗಿದೆ. ಇವಾಗ ನಾನು ಜಾಮೀನು ಕೊಟ್ಟು 6 ವರ್ಷ ಆಗಿದೆ. ಇವ್ರು ಹೆಂಗಣ ಕಾಸು ಕೇಳಿಲ್ಲ. ಕಾಸು ಕೇಳಿದ್ರೆ ಕೂಡ ನಾನು ಹಿಡ್ಕೊಟ್ಬಿಡಿ. ನಾನು ಲೋಕಕ್ಕೆ ನಾನೇನು ಕುರಿಗಿಲ್ಲ. ಇವಾಗ ಜನಿಲ್ಲು ನಾವು ಯಾಕೆ ಸತಾಯಿಸ್ತಾರೆ ನಮ್ಗೆ ಗೊತ್ತಾಗಿಲ್ಲಲ್ಲ. ತಹಶೀಲ್ದಾರ ಭರತ್ ಕುಮಾರ್ ಅಂತ ತಹಶೀಲ್ದಾರ್ ಬಂದಪ್ಪ ನಮ್ಮ ಕೆಜಪ್ಪ ಅಂತ ತಹಶೀಲ್ದಾರ್ ಬಂದರೆ ಉದ್ಧಾರ ಆಗೈತೆ ನಮ್ಮ ಜನ. ಇಲ್ಲಿ ಇವಾಗೆ ಫಸ್ಟ್ ಕಳಿಸಿರೋದು ಈ ಸಾರನ್ನು. ಇವಾಗ ಹೋಗ್ತೀನಿ ಅಲ್ಲಿಗೆ. ಇಂಥ 22 ಎಲ್ಲ ಆಗೋಗಿದೆ. ಯಾವುದಿಲ್ಲ ನಂದು ಯಾವುದೋ ಕೇಸ್ ಇತ್ತು ಅದ್ರ ಮೇಲೆ. ನಾನು ಲೇಟಾಗಿ ತಗೊಂಡು ಏನು ಮಾಡ್ಕೊಡೋಣ ಅಂತ ಇದ್ದೋಗಿದ್ದೆ ಸರ್. ಇನ್ನು ಅರ್ಜಿ ಕೊಟ್ಟು ಎಷ್ಟು ತಿಂಗಳಾಯ್ತು? ಅರ್ಜಿ ಕೊಟ್ಟು ನೋಡೋಣ. ಇವಾಗ 4 ತಿಂಗಳು. 4 ತಿಂಗಳು ಬೇಕಾ? ಡೈಲಿ ಕೂಲಿ ಮಾಡೋಲ್ಲಿ ಬರೋದು ಚಾರ್ಜಿಗೆ ಇಟ್ಕೊಂಡು ಮಕ್ಕಳು ಓದೋದು ಬಿಟ್ಟು ತಲೆಗೆ ಟೆನ್ಷನ್ ಇಟ್ಕೊಂಡು ನಾವು ಸಾಯಬೇಕು ಇಲ್ಲಿ ಇವ್ರ ಹತ್ರ. ಸಕಾಲದಲ್ಲಿ ಕೊಟ್ಟಿದ್ದ ಇದು ಮಾಡೋದು 5 ನಿಮಿಷ ಕೆಲಸ. ನಮ್ಮ ಸತಾಯಿಸಿ ನಮ್ಮನ್ನು ಉಸಿರು ಗಟ್ಟಂತಾರೆ ಇವರು. ಸರ್ಕಾರಿ ಅಧಿಕಾರಿಗಳು ಸುಮ್ಮನೆ ಏನೋ ಕಾಲ್ಕುಲೇಟ್ ಕೊಂಡು ಹೋಗೋದು, ಆಟೋಕ್ಕೆ ಬಂದು ಸಾಯೋದು. ಇವರ ನಮ್ಮ ಶಾಪನೇ ಇವರು ತಗಲೋದು. ಇವಾಗ ಕಳಿಸಿದಾರಂತ ಇದ್ರಲ್ಲಿ ಬಿಡೋಣ.